ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ನೆನ್ನೆ ಮ್ಯಾಚ್ ಬಗ್ಗೆ ರಿವ್ಯೂ ಮಾಡೋಕ್ಕಾಗಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. KKR ಗೆಲ್ತಾರೆ ಅಂತ ಹೇಳಿದೆ, KKR ಗೆದ್ದಿದ್ದಾರೆ. ಆಗಿರೋಂಥ 6 ಪ್ರಿಡಿಕ್ಷನ್ಗಳಲ್ಲಿ 5 ಪ್ರಿಡಿಕ್ಷನ್ ಸಕ್ಸಸ್ ಆಗಿದೆ. 5ನೇ ಸಕ್ಸಸ್ಫುಲ್ ಸ್ಟ್ರೀಕ್ ಕೊಟ್ಟಿದ್ದೀನಿ, 5 ಪ್ರಿಡಿಕ್ಷನ್ನ. ಸೊ ಇವತ್ತಿನ ಮ್ಯಾಚ್ನ ಪ್ರಿಡಿಕ್ಷನ್ ಮಾಡುವಂಥ ಸಮಯ. SRH ವರ್ಸಸ್ LSG. ಇದೇನು ಪ್ರಿಡಿಕ್ಷನ್ ಬದನೇಕಾಯಿ, ಇದು ಒನ್ ಸೈಡೆಡ್ ಮ್ಯಾಚ್ ಆಗುತ್ತೆ, ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೇ. ಯಾಕಂದರೆ ಲಾಸ್ಟ್ ಮ್ಯಾಚ್ ಅವ್ರು ನೋಡ್ರೆ ಗೆಲ್ಲೋಂಥ ಮ್ಯಾಚಸ್ ಓದಿದ್ದಾರೆ. ಈ ಮ್ಯಾಚ್ ಗೆಲ್ತಾರೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ LSG ಅವರು ಅಂತ ಕೇಳ್ತೀರಾ. ಸೊ ಇವತ್ತು ಮ್ಯಾಚ್ ಆಗ್ತಿರೋದು ಎಲ್ಲಿಗರು, SRH ಅವರ ಒಂದು ಅಖಾಡದಲ್ಲಿ ಆಗ್ತಾ ಇರೋ ಒಂದು ಮ್ಯಾಚು. ಅವ್ರ ಅಖಾಡಕ್ಕೆ ಬಂತು ಅಂತಂದರೆ ಬಿಟ್ಕೊಡೋ ಅಂತ ಮಾತೇ ಇಲ್ಲ ಅವರು. ಯಾಕಂದರೆ ದಾದಾ ಪಂಟ್ರುಗಳು ಅವರು ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಮ್ಮಲ್ಲಿ, ಇವತ್ತು ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಮ್ಮಲ್ಲಿ ಆಗ್ತಾ ಇರೋದ್ರಿಂದ ಹೈ ಆನ್ ಕಾನ್ಫಿಡೆನ್ಸ್ ಇರೋದು SRHಗೆ. ಮೋಸ್ಟ್ ಫೇವ್ರೇಟ್ಸ್ ಆಗಿರೋದು ಇಲ್ಲಿ 70%, 30% ಅಂತಲೂ ಕೂಡ ಹೇಳೋದಕ್ಕಾಗೋದಿಲ್ಲ. ಆಲ್ಮೋಸ್ಟ್ 85%, 15% ಅಂತ ಹೇಳಬೇಕು. ಈ ಮ್ಯಾಚ್ನ ಸಲೀಸಾಗಿ SRH ಅವರು ಎತ್ಕೊಂಡು ಹೋಗೋದ್ರಲ್ಲಿ ಯಾಕೋ ಡೌಟ್ ಕಾಣಿಸ್ತಾ ಇಲ್ಲ. ಒಂದು ವೇಳೆ ಏನಾದರೂ LSG ಈ ಮ್ಯಾಚ್ನ ಗೆಲ್ತು ಅಂತಂದರೆ ಪಂಟ್ರುಗಳು ಅಂತ ಹೇಳ್ಬೋದು. ಬಟ್ SRH ಈ ಮ್ಯಾಚ್ನ ಗೆಲ್ತು ಅಂದರೆ ಆಶ್ಚರ್ಯ ಪಡುವಂಥದ್ದೆಲ್ಲ ಏನಿಲ್ಲ. ಯಾಕೆಂದರೆ ಗೊತ್ತು ಅವರ ಒಂದು ಅಖಾಡದಲ್ಲಿ ಅವರು ಬಿಟ್ಕೊಂಡು ಕೊಡೋ ಮಾತೇ ಇಲ್ಲ ಅಂತ ಗುಮ್ಮಾಡ್ಬಿಡ್ತಾರೆ. 286 ರನ್ನು ಲಾಸ್ಟ್ ಮ್ಯಾಚು RR ಮೇಲೆ ಗೊತ್ತು ತಾನೆ ಹೆಂಗೆ ಹೊಡೆದ್ರು ಅಂತ. ಬಟ್ ಆದ್ರೂ RR ಅವರು ವಾಪಸ್ ಫೈಟ್ ಬ್ಯಾಕ್ ಕೊಟ್ಟರು, 240+ ಹೊಡೆದ್ರು, 44 ರನ್ನಿಂದ ಗೆದ್ದರು SRH ಅವರು. ಬಟ್ ಇಲ್ಲಿ ಸೇಫ್ ಇಲ್ಲ, ಒಂದು ಟಾರ್ಗೆಟ್ ಇಲ್ಲಿ ಸೇಫ್ ಇಲ್ಲ. ಇಲ್ಲಿ 260 ಆಗಿರ್ಬೋದು, 270 ಆಗಿರ್ಬೋದು, ಸೇಫ್ ಇದೆ ಅಂತ ಹೇಳೋ ಮಾತೇ ಇಲ್ಲ. ಯಾಕಂದರೆ ಅಂಥ ಫ್ಲ್ಯಾಟ್ ಟ್ರ್ಯಾಕ್ನ ಕೊಡ್ತಾರೆ. ಬೌಲರ್ಸ್ಗಳಿಗಂತೂ ಬೆಂಡೆತ್ತಿ ಬ್ರೇಕ್ ಆಗ್ತದೆ ಅಂತ ಹೇಳಬೇಕು. ಅದರಲ್ಲೂ SRH ಅವ್ರದ್ದು ಬೌಲಿಂಗ್ ಯೂನಿಟ್ ಪರವಾಗಿಲ್ಲ, ಒಂದು ರೇಂಜಿಗಿದೆ. ಅವರು ಕೂಡ ಎಕ್ಕಿಸ್ಕೊಂಡ್ರು ಲಾಸ್ಟ್ ಮ್ಯಾಚು. ಈ ಕಡೆ ಬಂತು ಅಂದರೆ LSG ಅವ್ರದ್ದು ಒಂಥರ ಸಿಕ್ಕಾಪಟ್ಟೆ ಅನ್ಸರ್ಟೇನ್ ಆಗಿರುವಂಥ ಬೌಲಿಂಗ್ ಯೂನಿಟು, ಒಂಥರ ಹೆಂಗೆ ಬೇಕೋ ಹಂಗಿದೆ. ನನಗೇನೋ ಅಷ್ಟೊಂದು ಕನ್ವಿನ್ಸ್ ಮಾಡ್ತಾ ಇಲ್ಲ. ಇನ್ನು SRH ಅವ್ರದ್ದು ನಂಗೆ ಸ್ವಲ್ಪ ಕನ್ವಿನ್ಸ್ ಮಾಡ್ತಿದೆ ಬೌಲಿಂಗ್ ಯೂನಿಟು. ಈ ಕಡೆಯಿಂದ ದಿಗ್ವೇಶ್ ಅವರು ಪರವಾಗಿಲ್ಲ ಲಾಸ್ಟ್ ಮ್ಯಾಚು. ಆವೇಶ್ ಖಾನ್ ಆಗಿರಲಿ, ರವಿ ಬಿಷ್ಣೋಯ್ ಆಗಿರಲಿ, ಎಲ್ಲ ಕಾಸ್ಟ್ಲಿ ಆದ್ರು ಲಾಸ್ಟ್ ಮ್ಯಾಚು. ಶಹಬಾಜ್ ಅಹಮದ್ ಆಗಿರಲಿ, ಇವ್ರಿಗೆ ಲಾಸ್ಟ್ ಓವರ್ ಬೇರೆ ಕೊಟ್ಟಿದ್ರು. ಶಾರ್ದುಲ್ ಠಾಕೂರ್ ಆಗಿರಲಿ, ಏನೋ ಆ ಮಟ್ಟಿಗೆ ಕನ್ವಿನ್ಸ್ ಮಾಡ್ತಾ ಇಲ್ಲ. ಇವತ್ತು ಯಾಕೋ ಫುಲ್ ಡೋಲ್ ತೊಗೊಂಡು ಬೆಂಡೆತ್ ಬ್ರೇಕ್ ಆಗ್ತಾರೆ ಅಂತ ಸನ್ರೈಸ್ ಹೈದರಾಬಾದ್ ಅನ್ನಿಸ್ತಾ ಇದೆ. ಇನ್ಫ್ಯಾಕ್ಟ್ ಮಜಾ ಇರಬೇಕು ಮ್ಯಾಚು ಅಂದರೆ ಸನ್ರೈಸರ್ಸ್ ಹೈದರಾಬಾದ್ ಫಸ್ಟ್ ಬ್ಯಾಟಿಂಗ್ ತಗೊಬೇಕು, ಅವಾಗ ಸಿಕ್ಕಾಪಟ್ಟೆ ಮಜಾ ಇರುತ್ತೆ. ಸನ್ರೈಸ್ ಹೈದರಾಬಾದ್ ಏನೋ ಟಾಸ್ ಗೆಲ್ತವರೆ, ಅವ್ರು ಬ್ಯಾಟಿಂಗ್ ತಗೊಳೋದಕ್ಕೆ ನೋಡ್ತಾ ಇರ್ತಾರೆ ಅಂತ ಕಾಣಿಸುತ್ತೆ, ಬೌಲಿಂಗ್ ತಗೊಳ್ಳೋದಕ್ಕಿಂತ. ಇವರು ಇನ್ಫ್ಯಾಕ್ಟ್ LSG ಅವರು ಇವರು ಕೂಡ ಬ್ಯಾಟಿಂಗ್ ಆಡೋದಕ್ಕೆ ನೋಡ್ತಿರ್ತಾರೆ. ಯಾಕೆ ಬೇಕು ಗುರು, ಸುಮ್ಮನೆ ಸನ್ರೈಸ್ ಹೈದರಾಬಾದ್ಗೆ ನಾಯಿ ಓಡಿಸ್ಕೊಳ್ಳೋದು, ಸುಮ್ಮನೆ ಬ್ಯಾಟಿಂಗ್ ಆಡ್ಬಿಡೋಣ ಫಸ್ಟು. ಇವ್ರಿಗೆ ಫಸ್ಟ್ ಬ್ಯಾಟಿಂಗ್ ಕೊಡ್ತು ಅಂದರೆ ಗೇಮ್ನ ತೇಲಿಸ್ಬಿಡ್ತಾರೆ, ಎಲ್ಗೋ ತೊಗೊಂಡು ಹೋಗ್ಬಿಡ್ತಾರೆ. ಯಾಕಂದರೆ ಸ್ಟ್ರೆಂತ್ ಇರೋದು SRHದು ಫಸ್ಟ್ ಬ್ಯಾಟಿಂಗ್ ಆಡಿದಾಗಲೇ. ಚೇಸ್ ಮಾಡಬೇಕಾದ್ರೆ ಅಷ್ಟೊಂದು ಸ್ಟ್ರೆಂತ್ ಬರೋದಿಲ್ಲ. ಫಸ್ಟ್ ಬ್ಯಾಟಿಂಗ್ ಕೊಟ್ಟರು ಅವರಿಗೆ ಎತ್ಕೊಂಡು ಹೋಗ್ಬಿಡ್ತಾರೆ ರಾಜೀವ್ ಗಾಂಧಿ ಸ್ಟೇಡಿಯಮ್ಮಲ್ಲಿ. ಸೊ LSG ರಿಷಬ್ ಪಂತು ನೆನ್ನೆ ಲಾಸ್ಟ್ ಮ್ಯಾಚು ಗೆಲ್ಲೋವಂಥ ಮ್ಯಾಚ್ನ ಸೋಲಿಸಿದ್ದಾರೆ. ಸೊ ಈ ಮ್ಯಾಚು ಏನಾದ್ರು ತಿಪ್ಪುರ್ಲಾಗ ಹೊಡೆದ್ಬಿಟ್ಟು ಗೆಲ್ಸಿದ್ರು ಅಂತಂದರೆ ಮೆಚ್ಕೊಬೋದು ಇವರ ಕ್ಯಾಪ್ಟನ್ಸಿನ, ಅಥವಾ ಸಂಜೀವ್ ಅವರ ಕೈಲಿ ಬೈಸ್ಕೊಳ್ಳೋದನ್ನು ಮತ್ತೆ ನೋಡಬೇಕಾಗುತ್ತೆ. 1-2 ಮ್ಯಾಚನ್ನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಮಗ, ಏನೋ ಹತ್ರ ಬರ್ತಾನೆ ಅಂತ ನನಗೇನೋ ಅನ್ನಿಸ್ತಿಲ್ಲ. ಲಾಸ್ಟ್ ಮ್ಯಾಚು ನಿಖಿಲ್ಸ್ ಪೂರ ನಿಂತ್ಕೊಂಡಿದ್ರಿಂದ, ಜೊತೆಗೆ ಇನ್ನೊಬ್ರು ಯಾರಿಗೂ ನಿಂತ್ಕೊಂಡಿದ್ದು ಮಿಚೆಲ್ ಮಾರ್ಷ್ ನಿಂತ್ಕೊಂಡಿದ್ರಿಂದ ಏನೋ ಅವರಿಗೆ ಗೇಮ್ ಆಯಿತು. ಇಲ್ಲ ಅಂತಂದರೆ ಗೇಮ್ ಉದುರ್ಕೊಂಡು ಹೊರಟೋಗ್ಬಿಟ್ಟೋದು. ಅವರಿಬ್ಬರ ಪಾರ್ಟ್ನರ್ಶಿಪ್ಪು ಸಖತ್ತಾಗಿ ಬಿಲ್ಡ್ ಆಯಿತು. ರಿಷಬ್ ಪಂತ್ ಏನೋ ಕಿತ್ತಾಕೋಕ್ಕಾಗಲಿಲ್ಲ. ಈ ಕಡೆಯಿಂದ ಓಪನಿಂಗ್ ಬಂದಂಥ ಆಡನ್ ಮಾರ್ಕ್ರಮ್ ಆಗಿರಲಿ, ಸಮದ್ ಆಗಿರಲಿ, ಡೇವಿಡ್ ಮಿಲ್ಲರ್ ಪರವಾಗಿಲ್ಲ ಆಡಿದ್ರು. ಸೊ ಅಂಥ ಕನ್ವಿನ್ಸ್ ಮಾಡ್ತಾ ಇಲ್ಲ ಗುರು ಇವರ ಬ್ಯಾಟಿಂಗ್ ಅಟ್ಯಾಕ್. ನೋಡೋ ಗುರು, ಸನ್ರೈಸ್ ಹೈದರಾಬಾದ್ ಅಭಿಷೇಕ್ ಶರ್ಮಾ, ಟ್ರಾವಲ್ಸ್ ಹೆಡ್, ಇಶಾನ್ ಕಿಶನ್ ಕಳೆದೋಗತ್ರ ಆಡಿದ್ರು ಲಾಸ್ಟ್ ಮ್ಯಾಚು. ನಿತೀಶ್ ರೆಡ್ಡಿ, ಆಂಟಿ ಕ್ಲಾಸನ್ನು, ಅವನ ಅಜ್ಜಿ ಅಭಿನವ್ ಮನೋಹರ್, ಅವನು ಹೆಂಗಿದೆ ಅಂತಂದರೆ ಚಿಂದಿ ಉಡಾಯಿಸೋ ಥರ ಇದೆ. ಇದಕ್ಕಿಂತ ಒಂದು ಭರ್ಜರಿ ಬ್ಯಾಟಿಂಗ್ ಅಟ್ಯಾಕ್ನ ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಇದು ತೀರಾ ಒಂದು ಸೈಡ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ತೀರಾ ಒಂದು ಸೈಡ್ ಅಂತಂದರೆ ಮತ್ತೆ ಅದೇ ರಿಪೀಟ್ ಟೆಲಿಕಾಸ್ಟ್ ಆದರೂ ಕೂಡ ಆಶ್ಚರ್ಯ ಪಡುವಂಥದ್ದೆಲ್ಲ ಏನೂ ಇಲ್ಲ. 300 ಬಂದರೂ ಕೂಡ ಆಶ್ಚರ್ಯ ಪಡುವಂಥದ್ದೆಲ್ಲ ಏನೂ ಇಲ್ಲ. ಇನ್ ಕೇಸ್ ಸನ್ರೈಸ್ ಹೈದರಾಬಾದ್ ಫಸ್ಟು ಬ್ಯಾಟಿಂಗ್ ಆಡ್ತು ಅಂದರೆ. ಯಾಕಂದರೆ ಅವ್ರು ಏಮ್ ಇರೋದೆ, ಗೋಲ್ ಇರೋದೆ ಅದು ಆ ಆಟ ಆಡಬೇಕು ಅಂತ. ಸ್ಟಾರ್ಟಿಂಗ್ ಫ್ರಮ್ ದ ವೆರಿ ಫಸ್ಟ್ ಬಾಲು ಇಶಾನ್ ಕಿಶನ್ ಹೇಳಿದ್ರು, ನಾನು ಆಪ್ಷನಲ್ಲಿ ತೊಗೊತಾ ಇದ್ದಂಗೆ ಅವ್ರು ಹೇಳಿದ್ದೇನೆ, ಸ್ಟಾರ್ಟಿಂಗ್ ಫ್ರಮ್ ದ ವೆರಿ ಫಸ್ಟ್ ಬಾಲು ಗುದ್ದು ಅಂತ ಇಂಟೆಂಟ್ ಇರಬೇಕು ಅಷ್ಟೇ ನಿನಗೆ. ಕನ್ಸಾಲಿಡೇಷನ್ನು ಅದು ಇದು ಆ್ಯಂಕರ್ ರೋಲು, ಬದನೆಕಾಯಿ ರೋಲು ಅವೆಲ್ಲ ಬೇಕಾಗಿಲ್ಲ. ಇರೋವಂಥ ಕ್ರೀಸಲ್ಲಿ ಇರೋವಂಥ ಇಬ್ಬರನ್ನೂ ಕೂಡ ಹಾಕೊಂಡು ಗುಮ್ತಾ ಇರಬೇಕು, ಚಿಂದಿ ಉಡಾಯಿಸ್ತಾ ಇರಬೇಕು. ನೋ ಮ್ಯಾಟರ್ ವಾಟ್ ಬೌಲರ್ ಯಾರು, ಏನಿದೆ ಸಿಚುವೇಶನ್, ಕಂಡೀಷನ್ ಏನು, ಅವೆಲ್ಲ ನೋಡೋಂಗೇನೇ ಇಲ್ಲ, ಗುಮ್ತಾ ಇರಬೇಕು ಅಷ್ಟೇ ಮೇನ್ ಇಂಟೆನ್ಷನ್ ನಮ್ಮದು. ಅದೇ ನಮ್ಮ ಟೀಮ್ನ ಮೋಟೋ ಅಂತ. ಸೊ ಅದನ್ನ ಫಾಲೋ ಅಪ್ ಮಾಡ್ತಾರೆ ಇವತ್ತು ಅಂತ ಅನ್ಕೊಂಡಿದ್ದೀನಿ. ಇವತ್ತು ಸನ್ರೈಸ್ ಹೈದರಾಬಾದ್ ಗೆಲ್ತಾರೆ ಅಂತ ನನ್ನ ಪ್ರೊಡಿಕ್ಷನು. ನೋಡುವ ಅದೇನಾಗುತ್ತೆ ಅಂತ. ನಿಮ್ಮ ಅನಿಸಿಕೆ ಏನು? ಇಲ್ಲಿ ಸ್ಟ್ಯಾಟ್ಸ್ ಬಗ್ಗೆ ಮಾತಾಡುವಂಥದ್ದು
ಅದು ಇದು ಎಲ್ಲ ಏನು ಅಗತ್ಯತೆ ಇಲ್ಲ. ಬಟ್ ಆದರೂ ಹೆಡ್ ಟು ಹೆಡ್ ಸ್ಟಾಟ್ಸ್ ಅಂತ ಬಂದಾಗ 4 ಮ್ಯಾಚು ಆಡಿದ್ದಾರೆ ಸನ್ರೈಸ್ ಹೈದರಾಬಾದ್ ಲಕ್ನೋ ಸೂಪರ್ ಜೈಂಟ್ಸು. ಅದರಲ್ಲಿ 3 ಮ್ಯಾಚ್ನ ಗೆದ್ದರೆ LSG ಅವರು ಸ್ಟಾಟ್ಸ್ನ ಕಡಕಾಗಿ ಇಟ್ಕೊಂಡಿದ್ದಾರೆ. ಸನ್ರೈಸ್ ಹೈದರಾಬಾದ್ ಕೇವಲ 1 ಮ್ಯಾಚ್ನ ಮಾತ್ರ ಗೆದ್ದಿರೋದು. ಹೆಡ್ ಟು ಹೆಡ್ ಅಂತ ಬಂದಾಗ ಚೆನ್ನಾಗಿ ಇಟ್ಕೊಂಡಿದ್ದಾರೆ LSG. ಬಟ್ ಇವತ್ತು ಏನು ಆಗುತ್ತೆ, ಇವತ್ತು 1 ಮ್ಯಾಚ್ ಅಟ್ ಎ ಟೈಮ್ ತೊಗೊಬೇಕು. ಹಿಂದೆ ಆಗಿದ್ದು ಅವೆಲ್ಲ ರೆಕಾರ್ಡ್ ಎಲ್ಲ ಯಾರು ಕೇಳೋದಿಲ್ಲ. ಇವತ್ತು ನೆಟ್ಟಿಗೆ ಆಡಿದ್ರ ಅದೇನೇ ಮೇಯ್ನು ಮ್ಯಾಟ್ರಿಗೆ ಬರೋದು ಮಗ. ಸೊ ನಿಮಗೆ ಏನು ಅನ್ನಿಸ್ತಿದೆ ಇವತ್ತಿನ ಮ್ಯಾಚ್? ಸನ್ರೈಸ್ ಹೈದರಾಬಾದ್ ಗೆಲ್ತಾರಾ ಅಥವಾ LSG ಗೆಲ್ತಾರ? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ರಿಷಬ್ ಪಂತ್ ಏನಾದ್ರು ಬುಡುಕ್ಕೆ ಏನಾದ್ರು ಬರ್ಸ್ಕೊಂಡು ಮ್ಯಾಚ್ನ ಸೋಲ್ಸ್ಬಿಟ್ರು ಅಂತ ಅನ್ಕೊಳ್ಳಿ ಅವ್ರ ವರ್ಸ್ಟ್ ಕ್ಯಾಪ್ಟನ್ಸಿಯಿಂದ ಅಥವಾ ಅವ್ರ ವರ್ಸ್ಟ್ ಕೀಪಿಂಗಿಂದ ಸ್ಕಿಲ್ಸಿಂದ ಪಕ್ಕ ಸಂಜೆ ಅವರು ಟೋಲ್ ತೊಗೊಳೋದು ನನಗೆ ಯಾಕೋ ಡೌಟ್ ಕಾಣಿಸ್ತಾ ಇಲ್ಲ. ನೋಡುವ ಅದೇನಾಗುತ್ತೆ ಅಂತ. ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ಯಾರು ಗೆಲ್ತಾರೆ. ಬಾಬಾ.